ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಸಿಕ್ಕೇ ಬಿಡ್ತಾ ವೇಗ. ಅಳೆದು ತೂಗಿ ಮೀಸಲಾತಿ ಕರಡು ರಚಿಸಿದ್ಯಾ ಸರ್ಕಾರ? ಗ್ರೇಟರ್ ಬೆಂಗಳೂರು ಚುನಾವಣೆಗೆ ವೇಗ ಸಿಕ್ತಾ ಹಾಗಾದ್ರೆ ಅಳೆದು ತೂಗಿ ಮೀಸಲಾತಿ ಕರಡು ರಚಿಸಿದ್ಯಾ ಸರ್ಕಾರ? ಕರಡು ರಚಿಸಿದೆಯಾ ಸರ್ಕಾರ ಅನ್ನುವಂಥದ್ದು. ಗ್ರೇಟರ್ ಬೆಂಗಳೂರನ್ನ ಗೆಲ್ಲಲು ಸರ್ಕಾರ ಮೀಸಲು ಲೆಕ್ಕ ಮಾಡ್ತಿದೆ. ಜಿಬಿಎ ವ್ಯಾಪ್ತಿಯ 369 ವಾರ್ಡ್ಗಳಿಗೆ ಮೀಸಲಾತಿ ಪಟ್ಟಿ ಪ್ರಕಟವಾಗಿದೆ. ಸಾರ್ವಜನಿಕ ಆಕ್ಷೇಪಣೆಗೆ 15 ದಿನ ಕಾಲಾವಕಾಶ ಕೊಟ್ಟಿದೆ ಜಿಬಿಎ. ಜನವರಿ ಕೊನೆಯ ವೇಳೆಗೆ ಅಂತಿಮ ಪಟ್ಟಿ ಪ್ರಕಟವಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಜಿಬಿಎನ 5 ನಗರ ಪಾಲಿಕೆಗಳ ಮೀಸಲಾತಿ ಪಟ್ಟಿ ಪ್ರಕಟ ಆಗಿರುವಂಥದ್ದು. ಜನವರಿ 21ರ ಒಳಗೆ ಸಂಜೆಯ ಒಳಗೆ ಆಕ್ಷೇಪಣೆ ಸಲ್ಲಿಸೋಕೆ ಅವಕಾಶ ಕೊಡಲಾಗಿದೆ. 5 ಪಾಲಿಕೆಗಳ 369 ವಾರ್ಡ್ಗಳ ಮೀಸಲಾತಿ ಪಟ್ಟಿ ಇದೀಗ ಹೊರಬಂದಿರುವಂಥದ್ದು. 15 ದಿನಗಳ ಕಾಲಾವಕಾಶವನ್ನು ಕೊಟ್ಟಿದೆ ಸಾರ್ವಜನಿಕ ಆಕ್ಷೇಪಣೆಯನ್ನ ಸಲ್ಲಿಸೋಕೆ ಜಿಬಿಎ. ಬಹುನಿರೀಕ್ಷಿತ ವಾರ್ಡ್ ಮೀಸಲಾತಿ ಕರಡು ಪಟ್ಟಿ ಇದೀಗ ಪ್ರಕಟವಾಗಿರುವಂಥದ್ದು. ಗ್ರೇಟರ್ ಬೆಂಗಳೂರು ಚುನಾವಣೆಗೆ ವೇಗ ಸಿಕ್ತಾ ಅನ್ನುವಂಥದ್ದು. ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಸಿದ್ಧತೆ ನಡೆದಿದೆ. ಬಹುನಿರೀಕ್ಷಿತ ವಾರ್ಡ್ ಮೀಸಲಾತಿ ಕರಡು ಪಟ್ಟಿ ಪ್ರಕಟವಾಗಿದೆ. ಜಿಬಿಎ ವ್ಯಾಪ್ತಿಯ 369 ವಾರ್ಡ್ಗಳಿಗೆ ಮೀಸಲಾತಿಯ ಪಟ್ಟಿ ಕೂಡ ಪ್ರಕಟವಾಗಿರುವಂಥದ್ದು. ನಗರಾಭಿವೃದ್ಧಿ ಇಲಾಖೆಯಿಂದ ಪಟ್ಟಿ ಬಿಡುಗಡೆ ಮಾಡಲಾಗಿದೆ. ಸಾರ್ವಜನಿಕ ಆಕ್ಷೇಪಣೆಗೆ ಕೂಡ 15 ದಿನಗಳ ಕಾಲಾವಕಾಶವನ್ನ ಕೊಟ್ಟಿದೆ ಜಿಬಿಎ. ಬೆಂಗಳೂರು ದಕ್ಷಿಣ ಪಾಲಿಕೆಯ ವಾರ್ಡ್ಗಳನ್ನು ಗಮನಿಸೋದಾದ್ರೆ ಒಟ್ಟು 72 ವಾರ್ಡ್ಗಳು. ಎಸ್ಸಿ ಮೀಸಲಾತಿಗೆ 7 ವಾರ್ಡ್ಗಳಿದೆ. ಎಸ್ಸಿ ಮೀಸಲಾತಿಗೆ 1 ವಾರ್ಡ್ಗಳಿದೆ. ಇನ್ನು ಹಿಂದುಳಿದ ಎ ವರ್ಗಕ್ಕೆ 19 ವಾರ್ಡ್ಗಳು ಮೀಸಲಿದ್ದು, ಹಿಂದುಳಿದ ಬಿ ವರ್ಗಕ್ಕೆ 5 ವಾರ್ಡ್ಗಳನ್ನು ಮೀಸಲಾಗಿದೆ. ಇನ್ನು ಸಾಮಾನ್ಯ ವರ್ಗಕ್ಕೆ 40 ವಾರ್ಡ್ಗಳು ಮೀಸಲಿದೆ. 50% ಮಹಿಳೆಯರಿಗೂ ಕೂಡ ಮೀಸಲಾತಿಯನ್ನು ನೀಡಲಾಗಿರುವಂಥದ್ದು. ಇನ್ನು ಉತ್ತರ ಪಾಲಿಕೆಯನ್ನು ಗಮನಿಸೋದಾದ್ರೆ 72 ವಾರ್ಡ್ಗಳಿದೆ. ಎಸ್ಸಿ ಮೀಸಲಾತಿಗೆ 9, ಎಸ್ಟಿ ಮೀಸಲಾತಿಗೆ 2 ವಾರ್ಡ್ಗಳು, ಹಿಂದುಳಿದ ಎ ವರ್ಗಕ್ಕೆ 19 ವಾರ್ಡ್ಗಳು, ಹಿಂದುಳಿದ ಬಿ ವರ್ಗಕ್ಕೆ 5 ವಾರ್ಡ್ಗಳು, ಇನ್ನು ಸಾಮಾನ್ಯ ವರ್ಗಕ್ಕೆ 37 ವಾರ್ಡ್ಗಳನ್ನು ಮೀಸಲಾಗಿ ಇಡಲಾಗಿದೆ. ಇನ್ನು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಗೆ ಬಂದ್ರೆ ಒಟ್ಟು ವಾರ್ಡ್ಗಳ ಸಂಖ್ಯೆ 112. ಎಸ್ಸಿ ಮೀಸಲಾತಿಗೆ 9 ವಾರ್ಡ್ಗಳು, ಎಸ್ಟಿ ಮೀಸಲಾತಿಗೆ 2, ಹಿಂದುಳಿದ ಎ ವರ್ಗಕ್ಕೆ 30 ವಾರ್ಡ್ಗಳು, ಹಿಂದುಳಿದ ಬಿ ವರ್ಗಕ್ಕೆ 7 ವಾರ್ಡ್ಗಳು, ಸಾಮಾನ್ಯ ವರ್ಗಕ್ಕೆ 64 ವಾರ್ಡ್ಗಳ ಮೀಸಲಾತಿಯನ್ನ ಇರಿಸಲಾಗಿದೆ. ಇನ್ನು ಬೆಂಗಳೂರು ಕೇಂದ್ರ ನಗರ ಪಾಲಿಕೆಗೆ ಬರೋದಾದ್ರೆ ಒಟ್ಟು 63 ವಾರ್ಡ್ಗಳಿದೆ. ಎಸ್ಸಿ ಮೀಸಲಾತಿಗಾಗಿ 11 ವಾರ್ಡ್ಗಳನ್ನು ಇರಿಸಲಾಗಿದೆ. ಎಸ್ಟಿ ಮೀಸಲಾತಿಗಾಗಿ 1 ವಾರ್ಡ್ ಇದೆ. ಹಿಂದುಳಿದ ಎ ವರ್ಗಕ್ಕಾಗಿ 15 ವಾರ್ಡ್ಗಳಿದ್ರೆ, ಹಿಂದುಳಿದ ಬಿ ವರ್ಗಕ್ಕೆ 4 ವಾರ್ಡ್ಗಳಿದೆ. ಸಾಮಾನ್ಯ ವರ್ಗಕ್ಕೆ 32 ವಾರ್ಡ್ಗಳನ್ನು ಮೀಸಲಾತಿಗಾಗಿ ಇಡಲಾಗಿದೆ. ಗ್ರೇಟರ್ ಬೆಂಗಳೂರು ಚುನಾವಣೆಗೆ ವೇಗ ಸಿಕ್ಕಿರುವಂಥದ್ದು. ಬಹುನಿರೀಕ್ಷಿತ ವಾರ್ಡ್ ಮೀಸಲಾತಿಯ ಕರಡು ಪಟ್ಟಿಯೂ ಕೂಡ ಈಗ ಪ್ರಕಟವಾಗಿದೆ. ಜಿಬಿಎ ವ್ಯಾಪ್ತಿಯ 369 ವಾರ್ಡ್ಗಳು ಒಟ್ಟು ಇರಲಾಗಿರುವಂಥದ್ದು. ಮೀಸಲಾತಿ ಪಟ್ಟಿ ಕೂಡ ಯಾರ್ಯಾರಿಗೆ ಎಷ್ಟೆಷ್ಟು ಅನ್ನೋದು ಪ್ರಕಟವಾಗಿರುವಂಥದ್ದು. ಬೆಂಗಳೂರು ದಕ್ಷಿಣ ಪಾಲಿಕೆಯಲ್ಲಿ ಒಟ್ಟು 72 ವಾರ್ಡ್ಗಳಿದೆ. ಇನ್ನು ಬೆಂಗಳೂರು ಉತ್ತರ ಪಾಲಿಕೆಯಲ್ಲೂ ಕೂಡ 72 ವಾರ್ಡ್ಗಳಿರುವಂಥದ್ದು. ಇನ್ನು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಗೆ ಬರೋದಾದ್ರೆ 112 ವಾರ್ಡ್ಗಳಿರುವಂಥದ್ದು. ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯಲ್ಲಿ 63 ವಾರ್ಡ್ಗಳಿರುವಂಥದ್ದು. ಇನ್ನು ಬೆಂಗಳೂರು ಪೂರ್ವ ನಗರ ಪಾಲಿಕೆಯಲ್ಲಿ 50 ವಾರ್ಡ್ಗಳು ಒಟ್ಟು ಇರುವಂಥದ್ದು. ಜೊತೆಗೆ ಯಾರ್ಯಾರಿಗೆ ಎಷ್ಟೆಷ್ಟು ಮೀಸಲಾತಿ ಅಂತ ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋದನ್ನ ನೀವು ಗಮನಿಸಬಹುದು. ಬಹುನಿರೀಕ್ಷಿತ ವಾರ್ಡ್ ಮೀಸಲಾತಿ ಕರಡು ಪಟ್ಟಿ ಇದೀಗ ಪ್ರಕಟವಾಗಿರುವಂಥದ್ದು. ಜಿಬಿಎ ವ್ಯಾಪ್ತಿಯ ಒಟ್ಟು 369 ವಾರ್ಡ್ಗಳಿಗೆ ಮೀಸಲಾತಿ ಪಟ್ಟಿ ಪ್ರಕಟವಾಗಿರುವಂಥದ್ದು. ಇನ್ನು ಬೆಂಗಳೂರು ಪೂರ್ವ ನಗರ ಪಾಲಿಕೆಗೆ ಬರೋದಾದ್ರೆ ಒಟ್ಟು 50 ವಾರ್ಡ್ಗಳಿದೆ. ಎಸ್ಸಿಗಾಗಿ 7 ವಾರ್ಡ್ಗಳು, ಎಸ್ಟಿ ಮೀಸಲಾತಿಗಾಗಿ 1 ವಾರ್ಡ್ ಇದೆ. ಹಿಂದುಳಿದ ಎ ವರ್ಗಕ್ಕೆ 14 ವಾರ್ಡ್ಗಳಿದ್ರೆ, ಹಿಂದುಳಿದ ಬಿ ವರ್ಗಕ್ಕೆ 3 ವಾರ್ಡ್ಗಳಿದೆ. ಇನ್ನು ಸಾಮಾನ್ಯ ವರ್ಗಕ್ಕಾಗಿ 25 ವಾರ್ಡ್ಗಳನ್ನು ಮೀಸಲಾಗಿ ಇರಿಸಲಾಗಿದೆ. ಈಗ ಬಿಡುಗಡೆಯಾಗಿರುವಂತಹ ಮೀಸಲಾತಿ ಪಟ್ಟಿಗೆ ವಿಪಕ್ಷ ನಾಯಕರು ಬಿಜೆಪಿ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಿದೆ. ಒಟ್ಟು 369 ವಾರ್ಡ್ಗಳಿಗೆ ಮೀಸಲಾತಿ ಪಟ್ಟಿ ಪ್ರಕಟವಾಗಿದೆ. ಆದರೆ ಇದಕ್ಕೆ ಬಿಜೆಪಿಯಿಂದ ಆಕ್ಷೇಪವು ಹೊರಬಿದ್ದಿರುವಂಥದ್ದು. ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಿದೆ ಬಿಜೆಪಿ.
ಒಟ್ಟು 369 ವಾರ್ಡ್ಗಳಿಗಾಗಿ ಇದೀಗ ಮೀಸಲಾತಿ ಪಟ್ಟಿ ಪ್ರಕಟವಾಗಿದೆ. ಜನವರಿ ಕೊನೆಯ ವೇಳೆಗೆ ಅಂತಿಮ ಪಟ್ಟಿಯನ್ನ ಪ್ರಕಟ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ. ಸಾರ್ವಜನಿಕ ಆಕ್ಷೇಪಣೆಗೆ 15 ದಿನ ಕಾಲಾವಕಾಶವನ್ನ ಕೊಟ್ಟಿದೆ ಜಿಬಿಎ. ಇನ್ನು ಬಿಜೆಪಿಯಿಂದ ಈ ಒಂದು ಬಿಡುಗಡೆಯಾದಂತಹ ಪಟ್ಟಿಯ ಬಗ್ಗೆ ವ್ಯಾಪಕವಾದಂತಹ ಆಕ್ಷೇಪವೂ ಕೂಡ ಹೊರಬಂದಿರೋ ಅಂಥದ್ದು. ನಗರಾಭಿವೃದ್ಧಿ ಇಲಾಖೆಯಿಂದ ಪಟ್ಟಿ ಬಿಡುಗಡೆಯಾಗಿದೆ. ಸಾರ್ವಜನಿಕ ಆಕ್ಷೇಪಣೆಗೆ 15 ದಿನದ ಕಾಲಾವಕಾಶವನ್ನು ಕೊಟ್ಟಿದೆ ಜಿಬಿಎ. ಜನವರಿ ಕೊನೆಯ ವೇಳೆಗೆ ಅಂತಿಮ ಪಟ್ಟಿ ಪ್ರಕಟವಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ವಾರ್ಡ್ ವಿಂಗಡಣೆ ಗಡಿ ಗುರುತಿಸುವಿಕೆ ಕಾರ್ಯ ಮುಗಿದಿದೆ. ಮೀಸಲಾತಿ ಪಟ್ಟಿ ಪ್ರಕಟ ಒಂದು ಬಾಕಿ ಇತ್ತು, ಅದು ಕೂಡ ಆಗಿರುವಂಥದ್ದು. ಆದರೆ ಜನವರಿ ಕೊನೆಯ ವೇಳೆಗೆ ಅಂತಿಮ ಪಟ್ಟಿ ಪ್ರಕಟವಾಗುವಂತಹ ಸಾಧ್ಯತೆ ಇದೆ. 5 ನಗರ ಪಾಲಿಕೆಗಳ ಮೀಸಲಾತಿ ಪಟ್ಟಿ ಪ್ರಕಟವಾಗಿದೆ. ಜನವರಿ 21ರ ಸಂಜೆ 5:30 ಒಳಗೆ ಆಕ್ಷೇಪಣೆ ಸಲ್ಲಿಸೋಕೆ ಸಾರ್ವಜನಿಕರಿಗೆ ಅವಕಾಶವನ್ನ ನೀಡಲಾಗಿರುವಂಥದ್ದು. ಬೆಂಗಳೂರಿನ 5 ಪಾಲಿಕೆಗಳ ಒಟ್ಟು 369 ವಾರ್ಡ್ಗಳ ಮೀಸಲಾತಿ ಪಟ್ಟಿ ಪ್ರಕಟವಾಗಿದೆ. ವಾರ್ಡ್ಗಳ ಕರಡು ಸಮಿತಿ ಮೀಸಲಾತಿ ಪ್ರಕಟ ಮಾಡಿದೆ ನಗರಾಭಿವೃದ್ಧಿ ಇಲಾಖೆ.